ಎಲ್ಲ ನನ್ನ ಪ್ರೀತಿಯ ಸ್ಪರ್ಧಾ ಮಿತ್ರರಿಗೆ ನಿಮ್ಮ ಡಿ.ಕೆ ಸ್ಟಡಿ ಗ್ರೂಪ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಮುಂಬರುವ ಪೊಲೀಸ್ ಮತ್ತು ವಿಲೇಜ್ ಅಕೌಂಟ್ ಆಗಿರ್ಬೋದು, ವಿವಿಧ ಪರೀಕ್ಷೆಗಳಲ್ಲಿ ಕೇಳುವಂಥ ಇತಿಹಾಸದ ಮೇಲೆ ಕೇಳುವಂಥ ಪ್ರಮುಖ ಪ್ರಶ್ನೆಗಳನ್ನ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ನೋಡ್ರಿ, ಇತಿಹಾಸದಲ್ಲಿ ಅತಿ ಹೆಚ್ಚು ಅದರಲ್ಲಿ ಪ್ರಾಚೀನ, ಮಧ್ಯಕಾಲೀನ, ಆಧುನಿಕ ಭಾರತ ಇತಿಹಾಸ ಮಾಡ್ತಾರೆ. ಬಟ್ ಅತಿ ಹೆಚ್ಚು ಕೇಳೋದು ಆಧುನಿಕ ಭಾರತದ ಇತಿಹಾಸದ ಮೇಲೆ ಪ್ರಶ್ನೆಗಳು ಜಾಸ್ತಿ ಕೇಳ್ತಿರ್ತಾನೆ. ಹಾಗಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ಆಧುನಿಕ ಭಾರತ ಇತಿಹಾಸದ ಮೇಲೆ ಇಲ್ಲಿವರೆಗೆ ವಿವಿಧ ಪರೀಕ್ಷೆಗಳು ಕೇಳುವಂಥ ಮತ್ತು ಮುಂಬರುವ ಪರೀಕ್ಷೆಗೆ ಕೇಳುವ ಸಂಭವನೀಯ ಪ್ರಶ್ನೆಗಳನ್ನ ಒಂದೊಂದಾಗಿ ವಿಶ್ಲೇಷಣೆ ಮಾಡ್ಕೊತ ಹೋಗೋಣ ಸ್ನೇಹಿತರೆ. ಇನ್ನೂ ನಮ್ಮ ಚಾನಲ್ ಯಾರಾದರೂ ಹೊಸಬರಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿರಿ. ಮೊದಲನೇ ಪ್ರಶ್ನೆ ನೋಡ್ರಿ, ಎರಡೂ ಭಾಷೆಯಲ್ಲಿ ಕೊಟ್ಟಿದೆ ಸ್ನೇಹಿತರೆ. ಏನದಪ್ಪ, ಇನ್ ವಿಚ್ ಇಯರ್ ವಾಸ್ ದ ಬ್ಯಾಟಲ್ ಆಫ್ ಪ್ಲಾಸಿ ಫಾಟ್ ಅಂತ ಕೇಳೋಣ. ಪ್ಲಾಸಿ ಯುದ್ಧ ಯಾವ ವರ್ಷದಲ್ಲಿ ನಡೆಯಿತು? ಪ್ಲಾಸಿ ಯುದ್ಧ ಯಾವ ವರ್ಷದಲ್ಲಿ ನಡೆಯಿತು ಅಂತ ಕೇಳೋಣ. 4 ಆಪ್ಷನ್ ಕೊಟ್ಟಿದ್ದಾನೆ. ಆಪ್ಷನ್ ಎ 1750, ಆಪ್ಷನ್ ಬಿ 1764, ಆಪ್ಷನ್ ಸಿ 1857, ಆಪ್ಷನ್ ಡಿ 1973. ಯಾವುದಪ್ಪ? ಈಗಾಗಲೇ ನಿಮ್ಗೆ ಸರಿ ಉತ್ತರ ಗೊತ್ತಾಗಿದೆ. ಯಾವುದೇ ಸರಿ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಇದೆಯಲ್ಲ, ಆಪ್ಷನ್ ಎ 1757 ಈಸ್ ಎ ರೈಟ್ ಆನ್ಸರ್. 1757 ಆಪ್ಷನ್ ಎ 1757ರಂದು ಪ್ಲಾಸಿ ಯುದ್ಧ ನಡೆದಂತೆ ನಾವು ಹೇಳ್ತೇವೆ ಸ್ನೇಹಿತರೆ. ಹಾಗಾದ್ರೆ ಏನಪ್ಪ ಈ ಪ್ಲಾಸಿ ಬಗ್ಗೆ ಏನೋ ಸ್ವಲ್ಪ ಡೀಟೇಲ್ಸ್ ಏನು ನೋಡಿದ್ರೆ, ಪ್ಲಾಸಿ ಬಗ್ಗೆ ಏನೋ ಪ್ರಶ್ನೆಗಳನ್ನ ಕೇಳ್ತಿರ್ತಾನೆ. ಹಾಗಾದ್ರೆ ಸರಿಯಾದ ದಿನಾಂಕ ಇನ್ನೊಂದು ಸ್ವಲ್ಪ ನೋಡೋದ ಸ್ನೇಹಿತರೆ. ಪ್ಲಾಸಿ ಯುದ್ಧ ನಡೆದಂಥದ್ದು 1757 ಜೂನ್ 23. 1757 ಜೂನ್ 23ರಂದು ಈ ಪ್ಲಾಸಿ ಕದನ ನಡೆದ ಕರಿತೀವಿ. ಯಾರ ಮಧ್ಯೆ ಅಂತ ಕೇಳ್ತಾನೆ ಸ್ನೇಹಿತರೆ. ಬಂಗಾಳದ ನವಾಬ, ಯಾರು? ಬಂಗಾಳದ ನವಾಬ ಸಿರಾಜ್ ಉದ್ ದೌಲ್ ಮತ್ತು ಅವ್ರ ವಿರುದ್ಧ ಯಾರಿದ್ರಪ್ಪ ಅಂದ್ರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿಯ ಯಾರು? ರಾಬರ್ಟ್ ಕ್ಲೈವ್ ಅಂತ ಕರಿತೀವಿ ಸ್ನೇಹಿತರೆ. ಯಾರು? ರಾಬರ್ಟ್ ಕ್ಲೈವ್ ಅನ್ನೋರು. ಈ ಬಂಗಾಳದ ನವಾಬ ಸಿರಾಜ್ ಉದ್ ದೌಲ್ ಮತ್ತು ರಾಬರ್ಟ್ ಕ್ಲೈವ್ ನಡುವೆ ಈ ಒಂದು ಪ್ಲಾಸಿ ಕದನ ನಡೀತದೆ 1757 ಜೂನ್ 23ರಂದು. ಏನಪ್ಪ ಇದರ ರೀಸನ್, ಯಾಕೆ ಯುದ್ಧ ಕಾರಣಪ್ಪ ಅಂದ್ರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿಯು ಈ ಕಂಪನಿಗೆ ತನ್ನ ವ್ಯಾಪಾರಕ್ಕೆ ನೀಡಿದ ದಸ್ತಕಗಳ ದುರುಪಯೋಗ. ಯಾವ ಸ್ನೇಹಿತರೆ? ದಸ್ತಕಗಳ ಬರ್ತಾವ. ಈ ದಸ್ತಕಗಳನ್ನ ಏನು ಮಾಡತ್ತಾರ ಕಂಪ್ನಿದವರು, ಇದನ್ನು ದುರುಪಯೋಗ ಮಾಡಿಕೊಂಡು ಈ ಬಂಗಾಳಕ್ಕೆ ಬಹಳಷ್ಟು ಒಂದು ಆರ್ಥಿಕ ಒಂದು ನಷ್ಟವನ್ನು ಕೊಡೋಕೆ ಪ್ರಾರಂಭ ಮಾಡಿದ್ರು. ಅವಾಗ ಈ ಮತ್ತು ಬಂಗಾಳದ ನವಾಬ ಸಿರಾಜ್ ಉದ್ ದೌಲ್ ಮತ್ತು ರಾಬರ್ಟ್ ಕ್ಲೈವ್ ನಡೀತು 1757 ಜೂನ್ 23ರಂದು ನಡೆದಂಥ ಒಂದು ಪ್ರಮುಖ ಯುದ್ಧ ಕರಿತೀವಿ. ಹಾಗಾದ್ರೆ ಯಾರಿಗಪ್ಪ ಈ ಯುದ್ಧದಲ್ಲಿ ಗೆಲುವು? ಯಾರು ಗೆದ್ದಿತಾರಪ್ಪ ಅಂದ್ರೆ ಇಲ್ಲಿ ರಾಬರ್ಟ್ ಕ್ಲೈವ್ಗೆ ಗೆಲುವು ಅಂತ ಕರಿತೇವೆ. ಯಾರು? ರಾಬರ್ಟ್ ಕ್ಲೈವ್ ಅವರು ಈ ಯುದ್ಧದಲ್ಲಿ ಗೆದ್ದಿತಾರೆ. ರಾಬರ್ಟ್ ಕ್ಲೈವ್ ಅವರು ಗೆದ್ದಿದ್ದಾರೆ. ಬಟ್ ಸಿರಾಜ್ ಉದ್ ದೌಲ್ ಅವ್ರು ಏನಾಗ್ತದೆ ಈ ಯುದ್ಧದಲ್ಲಿ? ಸಿರಾಜ್ ಉದ್ ದೌಲರ ಒಂದು ಕೊಲೆ ಆಗ್ತದೆ, ನಿಧನ ಮಾತಾಡೋದು ಕರಿತೀವಿ. ಯಾವುದಿದು? 1757ರ ಪ್ಲಾಸಿ ಕದನದಲ್ಲಿ ಗೆಲುವಾಗೋದು ರಾಬರ್ಟ್ ಕ್ಲೈವ್ಗೆ, ಸೋಲಾಗೋದು ಸಿರಾಜ್ ಉದ್ ದೌಲ್ಗೆ. ಸಿರಾಜ್ ಉದ್ ದೌಲ್ ಕೊಲೆ ಆಗ್ತದೆ ಯುದ್ಧದಲ್ಲಿ. ಬಟ್ ಅಂತಿಮವಾಗಿ ಬಂಗಾಳದ ಯುದ್ಧದ ಪರಿಣಾಮ ಏನಪ್ಪ ಅಂದ್ರೆ ಬಂಗಾಳದ ಹೊಸ ನವಾಬನ ಆಯ್ಕೆ ಮಾಡ್ತಾರೆ. ಯಾರಪ್ಪ ಅವರನ್ನ? ಮೀರ್ ಜಾಫರ್ ಅವರನ್ನ. ಯಾರು ಸ್ನೇಹಿತರೆ? ಮೀರ್ ಜಾಫರ್ ಅಂತ ಕರಿತೇವೆ. ಇವರನ್ನ ಬಂಗಾಳದ ಒಂದು ಹೊಸದಾಗಿ ಒಂದು ನವಾಬಾಗಿ ನೇಮಕ ಮಾಡ್ತಾರೆ, ಮೀರ್ ಜಾಫರ್ ಅವರನ್ನ. ಈ ಒಂದು ಯುದ್ಧದಲ್ಲಿ ಮೀರ್ ಜಾಫರ್ ಏನಿದ್ರಪ್ಪ ಅಂತ ಸ್ನೇಹಿತರೆ ಸಿರಾಜ್ ಉದ್ ದೌಲನ ದಂಡ ನಾಯಕರಿದ್ರು. ಬಟ್ ಇವರು ಒಳ ಒಪ್ಪಂದ, ರಾಬರ್ಟ್ ಕ್ಲೈವ್ ಜೊತೆ ಒಳ ಒಪ್ಪಂದ ಮಾಡ್ಕೊಂಡು ಯುದ್ಧದಲ್ಲಿ ಬ್ರಿಟಿಷರಿಗೆ ಗೆಲುವಾಗ ನೋಡ್ಕೊಂಡಿದ್ದ ಮೀರ್ ಜಾಫರ್. ಹಿಂಗಾಗಿ ಸಿರಾಜ್ ಉದ್ ದೌಲ್ ಅವರು ಕೊಲೆಯಾದ ಬಳಿಕ ಈ ಬಂಗಾಳದ ನವಾಬನ ಹುದ್ದೆಗೆ ಯಾರನ್ನು ನೇಮಕ ಮಾಡ್ತಾರೆ ಬ್ರಿಟಿಷರು? ಮೀರ್ ಜಾಫರ್ ಬ್ರಿಟಿಷರ ಒಂದು ಕೈಗೊಂಬೆಯಾಗಿ ಕೆಲಸ ಮಾಡ್ತಾನೆ. ಇದು 1757ರ ಒಂದು ಪ್ಲಾಸಿ ಕದನ ಬಗ್ಗೆ ಒಂದಿಷ್ಟು ಮಾಹಿತಿ ಸ್ನೇಹಿತರೆ ನೆನಪಿಡಬೇಕು. ಇನ್ನೊಂದು ಸ್ವಲ್ಪ ನೋಡಿ ಸ್ನೇಹಿತರೆ, ರಿವಿಷನ್. ನಡೆದಂಥ ವರ್ಷ 1757 ಜೂನ್ 23. ಯಾರ ಮಧ್ಯೆ? ಸಿರಾಜ್ ಉದ್ ದೌಲ್ ಮತ್ತು ರಾಬರ್ಟ್ ಕ್ಲೈವ್ ಮಧ್ಯೆ. ಯಾಕೆ ನಡೀತಾ? ಬ್ರಿಟಿಷರು ತಮ್ಮ ಕಂಪ್ನಿ ನೀಡಿದಂಥ ದಸ್ತಕಗಳ ದುರುಪಯೋಗ ಮಾಡ್ಕೊತಾ ಇದ್ರು. ಇದರ ವಿರುದ್ಧ ಸಿರಾಜ್ ಉದ್ ದೌಲ ಸಿಡಿದಿದ್ರು.
ಅಂತಿಮ ಗೆಲುವು ಯಾರ್ದು? ಪ್ಲಾಸಿ ಕದನ ಯಾರು ಗೆದ್ದಾರಪ್ಪ ಅದು? ರಾಬರ್ಟ್ ಕ್ಲೈವ್. ಬ್ರಿಟಿಷರ ಗೆಲುವು ಅಂತ ಕರಿತೀವಿ. ಯಾಕಪ್ಪ ಅಂದ್ರೆ ಸಿರಾಜುದ್ದೌಲ ದಂಡನಾಯಕ ಯಾರು? ಮೀರ್ ಜಾಫರ್ ಜೊತೆ ಒಳ ಒಪ್ಪಂದ ಮಾಡ್ಕೊಂಡಿರು. ಹೀಗಾಗಿ ಸಿರಾಜುದ್ದೌಲ ಯುದ್ಧದಲ್ಲಿ ಸೋಲ್ತಾನ, ಕೊಲೆ ಕೂಡ ಆಗ್ತಾನ ಸ್ನೇಹಿತರೆ. ಹೀಗಾಗಿ ಪ್ಲಾಸಿ ಯುದ್ಧದ ಪರಿಣಾಮ ಏನಪ್ಪ ಅಂದ್ರೆ ಸಿರಾಜುದ್ದೌಲ ಕೊಲೆ. ಮೀರ್ ಜಾಫರ್ನ ಏನಾಗಿ ನೇಮಕ ಮಾಡ್ತಾರ? ಬಂಗಾಳದ ನವಾಬನನ್ನಾಗಿ ನೇಮಕ ಮಾಡ್ತಾರ. ಇನ್ನು ಎರಡನೇ ಪ್ರಶ್ನೆ, ಭಾರತೀಯ ನವೋದಯದ ಪಿತಾಮಹ ಯಾರು? ಭಾರತೀಯ ನವೋದಯದ ಪಿತಾಮಹ ಯಾರಂತ ಒಂದು ಪ್ರಶ್ನೆ ಕೇಳಿದಾರೆ ಸ್ನೇಹಿತರೆ. 4 ಆಪ್ಷನ್ ಕೊಟ್ಟಿದ್ದಾರೆ ನೋಡಿ. ಯಾರಪ್ಪ ಸರಿ ಉತ್ತರ ಅಂದ್ರೆ ಅದು ಭಾರತೀಯ ನವೋದಯದ ಪಿತಾಮಹ ರಾಜಾರಾಮ್ ಮೋಹನ್ ರಾಯರು, ಸ್ವಾಮಿ ವಿವೇಕಾನಂದ, ಸ್ವಾಮಿ ದಯಾನಂದ ಸರಸ್ವತಿಯೋ, ಅಥವಾ ಆಪ್ಷನ್ ಡಿ ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅಂತ ಕೇಳಿದಾನೆ. ಯಾವ್ದಪ್ಪ ಇದು ಸರಿ ಉತ್ತರ ಅಂದ್ರೆ ಆಪ್ಷನ್ ಎ ಇದೆಯಲ್ಲ, ರಾಜಾರಾಮ್ ಮೋಹನ್ ರಾಯ್. ರಾಜಾರಾಮ್ ಮೋಹನ್ ರಾಯ್ ನಾವು ಏನಂತ ಕರಿತೀವಿ ಸ್ನೇಹಿತರೆ? ಭಾರತೀಯ ನವೋದಯದ ಪಿತಾಮಹ ಅಂತ ಕರೀತಾರೆ. ಯಾಕೆ ಇವರನ್ನೇ ನವೋದಯದ ಪಿತಾಮಹ ಅಂದ್ರಪ್ಪ ಸ್ನೇಹಿತರೆ? ಮೊದಲೇ ನೋಡ್ಬೇಕು ನಾವು. 19ನೇ ಶತಮಾನದಲ್ಲಿ, ಎಷ್ಟನೇ ಶತಮಾನ? 19ನೇ ಶತಮಾನದಲ್ಲಿ ಭಾರತದಲ್ಲಿ ಏನಿತ್ತು ಸ್ನೇಹಿತರೆ? ಬಹಳಷ್ಟು ಸಾಮಾಜಿಕ ಅನಿಷ್ಟ ಪದ್ಧತಿ ನಮ್ಮ ದೇಶದಲ್ಲಿದ್ದು. ಸತಿ ಸಹಗಮನ, ಬಾಲ್ಯ ವಿವಾಹ ಪದ್ಧತಿ, ವಿಧವಾ ಪುನರ್ವಿವಾಹ ಅವಕಾಶ ಇದ್ದಿತ್ತಿಲ್ಲ. ಈ ಎಲ್ಲದರ ವಿರುದ್ಧ ಹೋರಾಡಿದಂಥ ವ್ಯಕ್ತಿ ಯಾರಪ್ಪ ಅಂದ್ರೆ ಅವರು ರಾಜಾರಾಮ್ ಮೋಹನ್ ರಾಯ್ ಅಂತ ಕರಿತೀವಿ ಸ್ನೇಹಿತರೆ. ನಿಮಗೆಲ್ಲ ಗೊತ್ತಿದೆ ಸತಿ ಸಹಗಮನ. ಯಾವುದು? ಸತಿ ಸಹಗಮನ ಪದ್ಧತಿ ರದ್ದು. ಯಾವ ವರ್ಷ ಮಾಡಿರೋದು? 1829ರಲ್ಲಿ ರದ್ದು ಮಾಡ್ತಾರೆ. ರದ್ದು ಮಾಡಿದಂಥವ್ರು ಯಾರು? ಲಾರ್ಡ್ ವಿಲಿಯಂ ಬೆಂಟಿಕ್ ಅಂತ ಕರೀತಾರೆ. ಯಾರು? ಲಾರ್ಡ್ ವಿಲಿಯಂ ಬೆಂಟಿಕ್ ಗವರ್ನರ್ ಜನರಲ್ ಇದ್ದಾಗ ಈ ಕಾಯ್ದೆಯನ್ನು ರದ್ದು ಮಾಡ್ತಾರೆ. ಬಟ್ ಈ ರದ್ದು ಮಾಡುವಾಗ ಬಹಳಷ್ಟು ಹೋರಾಟ ಮಾಡಿದಂಥ ವ್ಯಕ್ತಿನೇ ಯಾರಪ್ಪ ಅಂದ್ರೆ ಅವರು ರಾಜಾರಾಮ್ ಮೋಹನ್ ರಾಯ್ ಅವರು. ಅದೇ ರೀತಿ ಬ್ರಹ್ಮ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ. ಯಾವ ವರ್ಷ? 1828ರಲ್ಲಿ ಬ್ರಹ್ಮ ಸಮಾಜ. ಯಾವ ಸಮಾಜ ರೀ? ಬ್ರಹ್ಮ ಸಮಾಜನ ಸ್ಥಾಪನೆ ಮಾಡ್ತಾರೆ. ಎಲ್ಲಿ? ಕಲ್ಕತ್ತಾದಲ್ಲಿ ಸ್ಥಾಪನೆ ಮಾಡ್ತಾರೆ ರಾಜಾರಾಮ್ ಮೋಹನ್ ರಾಯ್ ಅವರು. ಈ ಸಮಾಜದ ಮುಖಾಂತರ ಸಮಾಜದ ಅನಿಷ್ಟ ಪದ್ಧತಿಗಳನ್ನು ಹೋಗಲಾಟ ಬಹಳಷ್ಟು ಹೋರಾಟ ಮಾಡ್ಯಾರ. ಹೀಗಾಗಿ ಅದೇ ರೀತಿ ಇನ್ನೊಂದು ಪತ್ರಿಕೆ ಕೂಡ ತರ್ತಾರೆ. ಯಾವುದು? ಕೌಮುದಿ ಸಂವಾದ. ಕೌಮುದಿ ಸಂವಾದ ಒಂದು ಪತ್ರಿಕೆ ಕೂಡ ತಂದರ. ಇದರ ಮೂಲಕ ಕೂಡ ಅವರು ಈ ಅನಿಷ್ಟ ಪದ್ಧತಿಗಳ ವಿರುದ್ಧ ಹೋರಾಟ ಮಾಡಲು ಬಹಳಷ್ಟು ಒಂದು ಶ್ರಮ ವಹಿಸುವುದರಿಂದ ಹೀಗಾಗಿ ಇವರನ್ನು ನಾವು ಭಾರತೀಯ ನವೋದಯದ ಪಿತಾಮಹ ಯಾರಿಗೆ ಕರೀತೀವಪ್ಪ ಅಂದ್ರೆ ಅದು ರಾಜಾರಾಮ್ ಮೋಹನ್ ರಾಯ್ ಅವರನ್ನ. ಮುಂದಿನ ಪ್ರಶ್ನೆ, 1765ರ ಅಲಹಾಬಾದ್ ಒಪ್ಪಂದವು ಯಾವ ಯುದ್ಧದ ನಂತರ ನಡೆಯಿತು? ನಿಮಗೆಲ್ಲ ಗೊತ್ತಿದೆ ಸ್ನೇಹಿತರೆ, ಅಲಹಾಬಾದ್ ಒಪ್ಪಂದ ನಡೆದು 1765ರಲ್ಲಿ. ಬಟ್ ಅಲಹಾಬಾದ್ ಒಪ್ಪಂದ ನಡೆದು ಯಾವ ಯುದ್ಧದ ಬಳಿಕ ನಡೆದತ್ತು ಒಂದು ಕ್ವಶನ್ ಕೇಳಿದರೆ 4 ಯುದ್ಧಗಳ ಹೆಸರು ಕೊಟ್ಟಿದ್ದಾರೆ. ಒಂದು ಪ್ಲಾಸಿ ಯುದ್ಧ ಆಪ್ಷನ್ ಎ, ಆಪ್ಷನ್ ಬಿ ಬಕ್ಸಾರ್ ಯುದ್ಧ, ಆಪ್ಷನ್ ಸಿ 3ನೇ ಪಾಣಿಪತ್ ಯುದ್ಧ, ಆಪ್ಷನ್ ಡಿ ವಾಂಡಿವಾಶ್ ಯುದ್ಧ. ಯಾವ್ದಪ್ಪ ಇದರ ಸರಿ ಉತ್ತರ ಅಂದ್ರೆ ಆಪ್ಷನ್ ಬಿ ಇದೆಯಲ್ಲ, ಬಕ್ಸಾರ್ ಯುದ್ಧ. ಸ್ನೇಹಿತರೆ, ಬಕ್ಸಾರ್ ಯುದ್ಧ ನಡೆದು 1764. ಈ 1764ರಲ್ಲಿ ಬಕ್ಸಾರ್ ಕದನ ನಡೀತದ. ಯಾರ್ಯಾರ ಮಧ್ಯೆ? ಬ್ರಿಟಿಷರು. ಯಾರ ಮಧ್ಯೆ ಸ್ನೇಹಿತರೆ? ಬ್ರಿಟಿಷರ ವರ್ಸಸ್ ಯಾರ ಮಧ್ಯೆ? ಇದು ತ್ರಿಕೂಟ ರಚನೆ ಮಾಡಿದ್ದಾರೆ ಸ್ನೇಹಿತರೆ. ಯಾರು? ತ್ರಿಕೂಟ. ತ್ರಿಕೂಟದಾಗ ಯಾರ್ಯಾರು ಇರ್ತಾರ? ಮೊದಲನೇದಾಗಿ ದೆಹಲಿ ಚಕ್ರವರ್ತಿ ಯಾರು ಅಂದ್ರೆ 2ನೇ ಶಾ ಆಲಂ ಅಂತ ಬರ್ತಾರೆ. ಅದೇ ರೀತಿ ಔದ್ನ ನವಾಬ ಶೂಜ್ ಉದ್ ದೌಲತ್ ಬರ್ತಾರೆ. ಅದೇ ರೀತಿ 3ನೇದಾಗಿ ಶೂಜುದ್ದೌಲ್, 2ನೇ ಶಾ ಆಲಂ. ಬಂಗಾಳದ ನವಾಬ ಯಾರು? ಮೀರ್ ಕಾಸಿಮ್ ಅಂತ ಬರ್ತಾರೆ. ಈ 3 ಜನ ತ್ರಿಕೂಟ ಒಕ್ಕೂಟ ಯಾರ ವಿರುದ್ಧ? ಅದು ಬ್ರಿಟಿಷರ ವಿರುದ್ಧ ನಡೆದಂತ ಒಂದು ಯುದ್ಧನೇ ಬಕ್ಸಾರ್ ಕದನ ಅಂತ ಕರಿತೀವಿ. ಯಾವ ವರ್ಷ ನಡೆದ? 1764ರಲ್ಲಿ. ಬಟ್ ಅಂತಿಮವಾಗಿ ಗೆಲುವು ಯಾರಿಗಾತ ಯುದ್ಧದಲ್ಲಿ? ಬ್ರಿಟಿಷರಿಗೆ ಗೆಲುವು. ಅಂತಿಮವಾಗಿ ಬ್ರಿಟಿಷರಿಗೆ ಯುದ್ಧದಲ್ಲಿ ಗೆಲುವು ಆಗ್ತದೆ ಸ್ನೇಹಿತರೆ. ಬಟ್ ಅಂತಿಮವಾಗಿ ಯಾವ ಒಪ್ಪಂದ? ಅದು ಅಲಹಾಬಾದ್ ಒಪ್ಪಂದ ಏರ್ಪಡ್ತದೆ 1765ರಲ್ಲಿ.
ಈ ಒಪ್ಪಂದ ಮಾಡಿದಂಥವ್ರು ಯಾರಪ್ಪ ಅಂದ್ರದು ಅಂದಿನ ಬ್ರಿಟಿಷರ ಪ್ರಮುಖ ವ್ಯಕ್ತಿ ಯಾರು? ರಾಬರ್ಟ್ ಕ್ಲೈವ್ ಅಂತ ಕರಿತೇವೆ. ಯಾರು? ರಾಬರ್ಟ್ ಕ್ಲೈವ್ ಅವರು ಈ ಒಂದು ಒಪ್ಪಂದ ಮಾಡುವ ಮೂಲಕ ತಮ್ಮ ರಾಜ್ಯತಾಂತ್ರಿಕೆಯನ್ನು ಮೆರೀತಾರೆ. ಯಾರು? ರಾಬರ್ಟ್ ಕ್ಲೈವ್ ಅವರು. ಯಾವ ಯುದ್ಧದ ನಂತರ? ಇದು ಬಕ್ಸಾರ್ ಕದನ ಅಂತ ನಡೆದಂಥ ಒಂದು ಒಪ್ಪಂದ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ, ಬಂಗಾಳದಲ್ಲಿ ದ್ವಿಮುಖ ಸರ್ಕಾರವನ್ನ ಜಾರಿಗೆ ತಂದಂತ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು? ಬಂಗಾಳದಲ್ಲಿ ದ್ವೈತ ಆಡಳಿತ, ಡ್ಯುಯಲ್ ಗೌರ್ಮೆಂಟ್ ಅಂತ ಕರೀತಾರೆ. ಈ ಪದ್ಧತಿಯನ್ನು ಜಾರಿಗೆ ತಂದಂತ ಗವರ್ನರ್ ಜನರಲ್ ಅಂತ ಕ್ವಶನ್ ಕೇಳಿದಾನೆ. 4 ಆಪ್ಷನ್ ಕೊಟ್ಟಿದ್ದಾನೆ. ರಾಬರ್ಟ್ ಕ್ಲೈವ್, ವಾರನ್ ಹೇಸ್ಟಿಂಗ್ಸ್, ಲಾರ್ಡ್ ಕಾರ್ನ್ವಾಲಿಸ್, ಲಾರ್ಡ್ ವೆಲೆಸ್ಲಿ. ಬಟ್ ಸರಿ ಉತ್ತರ ಯಾವುದು? ಆಪ್ಷನ್ ಎ ಇದೆಯಲ್ಲ, ಆಪ್ಷನ್ ಎ ರೈಟ್ ಆನ್ಸರ್. ರಾಬರ್ಟ್ ಕ್ಲೈವ್ ಇಸ್ ರೈಟ್ ಆನ್ಸರ್. ಏನ್ರಿ ಸ್ನೇಹಿತರೆ, ದ್ವೈತ ಆಡಳಿತ ಅಥವಾ ಅದಕ್ಕೆ ಇನ್ನೊಂದು ಹೆಸರು ಕರೀತಾರೆ ಏನಂತಾರೆ? ದ್ವೈತ ಆಡಳಿತ ಇನ್ನೊಂದು ಹೆಸರು ಏನಪ್ಪ ಅಂದ್ರೆ ದ್ವಿಮುಖ ಸರ್ಕಾರ, ದ್ವಿಮುಖ ಕರೀತಾರೆ. ಇನ್ನೊಂದು ಹೆಸರು ಏನಂತ? ದ್ವಿಮುಖ ಸರ್ಕಾರ ಏನಂತ ಕರೀತಾರೆ? ದ್ವಿಮುಖ ಸರ್ಕಾರ ಅಂತ ಪದ. ಸ್ನೇಹಿತರೆ, ಏನ್ರಿ ದ್ವಿಮುಖ ಸರ್ಕಾರ ಅಂದ್ರೆ, ನಾವು ಪ್ರಸ್ತುತ ದೇಶದಲ್ಲಿ ದ್ವಿಸದನ ಶಾಸಕ ನೋಡ್ತೇವೆ, ಲೋಕಸಭೆ ರಾಜ್ಯಸಭೆ. ಬಟ್ ದ್ವಿಮುಖ ಸರ್ಕಾರ ತಂದವು ರಾಬರ್ಟ್ ಕ್ಲೈವ್ ಅಂತ ಕರಿತೀವಿ. ದ್ವಿಮುಖ ಅಂದ್ರೆ ಒಂದು ಕಂದಾಯ ಸಂಗ್ರಹ. ಏನ್ ಸ್ನೇಹಿತರೆ? ಕಂದಾಯ ಸಂಗ್ರಹ ಮಾಡೋ ಒಬ್ರು, ಆಡಳಿತ ನೋಡಿಕೊಳ್ಳೋರು ಒಬ್ರು ನೋಡ್ತಾ ಇದ್ರು. ಕಂದಾಯ ಸಂಗ್ರಹಣೆ ಮಾಡೋರು ಯಾರ ಕೈಗಿತ್ತದ ಅಧಿಕಾರ? ಬ್ರಿಟಿಷರು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇದ್ರು, ಕಂದಾಯವನ್ನು ಸಂಗ್ರಹ ಮಾಡ್ತಿದ್ರು. ಬಟ್ ಆಡಳಿತ ನೋಡೋಕೆ ಯಾರಿಗೆ ಕೊಟ್ಟಿರೋದು? ಭಾರತೀಯ ರಾಜರಿಗೆ. ಯಾರಿಗೆ? ಭಾರತೀಯ ರಾಜರಿಗೆ ಒಂದು ಆಡಳಿತ ನೋಡ್ಕೊಳ್ಳೋಕೆ ಅವಕಾಶ ಕೊಟ್ಟರು. ಇದೇ ಒಂದು ರಾಬರ್ಟ್ ಕ್ಲೈವ್ ಅವರ ಒಂದು ಚತುರತೆ ಅಂತ ಕರಿಬೋದು. ಭಾರತೀಯರು ಕೇವಲ ಬರೀ ಆಡಳಿತ ನೋಡೋದು, ಬಟ್ ಇಡೀ ದೇಶದಾಗ ಟ್ಯಾಕ್ಸ್ ಕಲೆಕ್ಟ್ ಮಾಡೋರು ಬ್ರಿಟಿಷರು. ಈ ರೀತಿ ಕಂಪನಿಗೆ ಬಹಳಷ್ಟು ಆದಾಯ ತಂದು ಕೊಟ್ಟಂಥವ್ರು ಯಾರು? ರಾಬರ್ಟ್ ಕ್ಲೈವ್ ಅವರು. ಈ ದ್ವಿಮುಖ ಸರ್ಕಾರ ಜಾರಿಗೊಳಿಸ್ತಾರ. ಯಾವಾಗ ಇದು ಜಾರಿಗೊಳಿಸ್ತಾರೆ ಸ್ನೇಹಿತರೆ? 1765ರಲ್ಲಿ. 1765ರಲ್ಲಿ ಈ ಒಂದು ಜಾರಿಗೊಳಿಸ್ತಾರೆ. ಯಾವ ಒಪ್ಪಂದ ಅಂದ್ರೆ ಇದು? ಈಗಾಗಲೇ ನಿಮ್ಗೆ ಅಲಹಾಬಾದ್ ಒಪ್ಪಂದ. ಯಾವ ಸ್ನೇಹಿತರೆ? ಅಲಹಾಬಾದ್ ಒಪ್ಪಂದದ ನಂತರ ಈ ಒಂದು ದ್ವಿಮುಖ ಸರ್ಕಾರ ಪದ್ಧತಿಯನ್ನು ಜಾರಿಗೆ ತರ್ತಾರ. ಸ್ನೇಹಿತರೆ, ಏನೇನು ನೆನಪಿಡ್ಬೇಕು ಈ ಕ್ವಶನ್ದಲ್ಲಿ ಅಂದ್ರೆ, ದ್ವಿಮುಖ ಸರ್ಕಾರವನ್ನು ಜಾರಿಗೆ ತಂದವರು ಯಾರಪ್ಪ ಅನ್ನೋದು ರಾಬರ್ಟ್ ಕ್ಲೈವ್ ಅಂತ ಹೇಳ್ಬೇಕು. ದ್ವಿಮುಖ ಸರ್ಕಾರದಲ್ಲಿ ಕಂದಾಯ ಸಂಗ್ರಹ ಮಾಡುವ ಅಧಿಕಾರ ಯಾರಿಗಿತ್ತು? ಬ್ರಿಟಿಷರಿಗಿತ್ತು. ಆಡಳಿತ ನೋಡಿಕೊಳ್ಳೋದು ಭಾರತೀಯ ರಾಜರು. ಇದು ಯಾವ ಒಪ್ಪಂದ ಬೇಕು ಅಂದ್ರೆ ಸ್ನೇಹಿತರೆ? ಅಲಹಾಬಾದ್ ಒಪ್ಪಂದ. ಯಾವ ವರ್ಷದು? 1765ರಲ್ಲಿ ದ್ವಿಮುಖ ಸರ್ಕಾರ ಜಾರಿಗೆ ಬಂದಿದೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಪತ್ರಿಕೆಯನ್ನು ಅನಿ ಬೆಸೆಂಟ್ ಅವರು ಪ್ರಾರಂಭಿಸಿದರು? ಸ್ನೇಹಿತರೆ, ಅನಿ ಬೆಸೆಂಟ್ ಅವರು ಗೊತ್ತಿದೆ ನಮಗೆಲ್ಲ, ಸ್ವತಂತ್ರ ಹೋರಾಟದಲ್ಲಿ ಬಹಳಷ್ಟು ಒಂದು ಪಾತ್ರ ವಹಿಸಿದಂಥ ಒಬ್ಬ ಮಹಿಳೆ ಅಂತ ಕರೀತು. ಭಾರತದ ಮಹಿಳೆ ಅಲ್ಲ, ಇವರು ಮೂಲತಃ ಯಾವ ದೇಶದವರು? ಐರ್ಲೆಂಡ್ದವ್ರು. ಆದರೂ ಕೂಡ ನಮ್ಮ ದೇಶದ ಸಂವಿಧಾನಕ್ಕೆ ಒಂದು ಒಳ್ಳೆಯ ಕೆಲಸ ಮಾಡಿಕೊಟ್ಟಂಥವ್ರು ಯಾರಪ್ಪ ಅಂದವರು ನಮ್ಮ ಅನಿ ಬೆಸೆಂಟ್ ಅಂತ ಕರಿತೀವಿ ಸ್ನೇಹಿತರೆ. ಹಾಗಾದ್ರೆ ಇವರು ಕೂಡ ಒಂದು ಸ್ವಾತಂತ್ರ್ಯ ಹೋರಾಟದಲ್ಲಿ ಒಂದು ಪತ್ರಿಕೆಯನ್ನು ಮಾಡಿದರು. ಯಾವ ಪತ್ರಿಕೆ ಅಂತ ಕೇಳಿದ್ರೆ 4 ಆಪ್ಷನ್ ಕೊಟ್ಟಿದ್ದಾನೆ. ದ ಹಿಂದೂ, ಯಂಗ್ ಇಂಡಿಯಾ, ಇಂಡಿಯನ್ ಎಕ್ಸ್ಪ್ರೆಸ್, ನ್ಯೂ ಇಂಡಿಯಾ ಅಂತೇಳಿ ಒಂದು 4 ಪತ್ರಿಕೆ ಕೊಟ್ಟಿದ್ದಾನೆ. ಸರಿ ಉತ್ತರ ಯಾವುದಪ್ಪ ಅಂದಿದ್ರಾಗ ಆಪ್ಷನ್ ಡಿ ಇದೆಯಲ್ಲ, ನ್ಯೂ ಇಂಡಿಯಾ ಪತ್ರಿಕೆ. ಅನಿ ಬೆಸೆಂಟ್ ಅವರು ಸ್ವತಂತ್ರ ಹೋರಾಟದಲ್ಲಿ ನಡೆಸಿದಂಥ ಒಂದು ಪತ್ರಿಕೆಯ ಹೆಸರು ನ್ಯೂ ಇಂಡಿಯಾ ಪತ್ರಿಕೆ ಅನ್ನೋ ಒಂದು ಪತ್ರಿಕೆ ಪ್ರಾರಂಭ ಮಾಡಿದ್ರು ಸ್ನೇಹಿತರೆ. ಯಾವ ವರ್ಷ ಅಂದ್ರೆ 1914ರಲ್ಲಿ. ಯಾವ ಭಾಷೆಯಲ್ಲಿ ತಂದಿರೋದು? ಆಂಗ್ಲ ಭಾಷೆಯಲ್ಲಿ ಈ ಪತ್ರಿಕೆ ಬರ್ತಿತ್ತು. ಈ ಪತ್ರಿಕೆ ನಾವು ಹೇಳ್ತೇವೆ ಸ್ನೇಹಿತರೆ, ಹೋಮ್ ರೂಲ್ ಚಳವಳಿಯಲ್ಲಿ, ಹೋಮ್ ರೂಲ್ ಚಳವಳಿ ನಡೀತಾ ಸ್ನೇಹಿತರೆ. 1916ರಲ್ಲಿ ನಡೆದಂಥ ಹೋಮ್ ರೂಲ್ ಚಳವಳಿಗೆ ಒಂದು ಬಹಳಷ್ಟು ಒಂದು ಹೆಲ್ಪ್ ಮಾಡಿದಂಥ ಒಂದು ಪತ್ರಿಕೆ ಯಾವುದಪ್ಪ ಅಂದ್ರೆ ಅದು ನ್ಯೂ ಇಂಡಿಯಾ ಪತ್ರಿಕೆ ಅಂತ ಕರಿತೀವಿ. ಯಾರು? ಅನಿ ಬೆಸೆಂಟ್ ಅವರು ತೆಗೆದಂಥ ಒಂದು ಪತ್ರಿಕೆ. ಇನ್ನು ಮುಂದೆ ಇದೇ ಒಂದು ಹೋರಾಟಕ್ಕಾಗಿ ಅನಿ ಬೆಸೆಂಟ್ ಅವರು ಕಾಂಗ್ರೆಸ್ಸಿನ ಅಧ್ಯಕ್ಷತೆ ವಹಿಸಿದ ಮೊದಲ ಮಹಿಳೆ ಯಾರೆಂದ್ರದು ಅನಿ ಬೆಸೆಂಟ್ ಅವರು. ಯಾವ ವರ್ಷದು? 1917ರಲ್ಲಿ. 1917ರಲ್ಲಿ ಎಲ್ಲಿದು? ಕಲ್ಕತ್ತಾದಲ್ಲಿ. ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದ ಒಂದು ಅಧ್ಯಕ್ಷತೆಯನ್ನು ಕೊಡ್ತೇವೆ. ಯಾರಿಗೆ? ಅನಿ ಬೆಸೆಂಟ್ ಅವರಿಗೆ. ಕಾಂಗ್ರೆಸ್ ಅಧಿವೇಶನ ಅಧ್ಯಕ್ಷತೆ ವಹಿಸಿದ ಮೊಟ್ಟ ಮೊದಲ ಮಹಿಳೆ ಅಂದ್ರೆ ಅದು
ಹನಿ ಬೆಸೆಂಟ್ ಅಂತ ಕರಿತೇವೆ. ಮುಂದಿನ ಪ್ರಶ್ನೆ, ಸ್ಥಳೀಯ ಭಾಷಾ ಪತ್ರಿಕೆ ಕಾಯ್ದೆ ಯಾವ ವರ್ಷದಲ್ಲಿ ಜಾರಿಗೆ ಬಂತು? ಸ್ಥಳೀಯ ಭಾಷಾ ಪತ್ರಿಕೆ ಕಾಯ್ದೆ ಯಾವ ವರ್ಷದಲ್ಲಿ ಜಾರಿಗೆ ಬಂತು? ಯಾವ ವರ್ಷ ಕೇಳಿದಾನೆ? ಯಾವ ವರ್ಷಪ್ಪ ಅನ್ನೋದು ಆಪ್ಷನ್ ಬಿ ಇದರ 1878 ಇಸ್ ರೈಟ್ ಆನ್ಸರ್. ನೋಡಿ ಸ್ನೇಹಿತರೆ, 1878ರಲ್ಲಿ ಸ್ಥಳೀಯ ಭಾಷಾ ಪತ್ರಿಕೆ ಕಾಯ್ದೆ ಅಥವಾ ವರ್ನ್ಯಾಕ್ಯುಲರ್ ಪ್ರೆಸ್ ಆಕ್ಟ್ ಅಂತ ಕರೀತಾರೆ. ಇದನ್ನು ಜಾರಿಗೊಳಿಸಿದ ಅಂದಿನ ವೈಸ್ರಾಯ್ ಯಾರಪ್ಪ ಅಂದ್ರೆ ಅವರು ಲಾರ್ಡ್ ಲಿಟ್ಟನ್ ಅವರು. ಲಾರ್ಡ್ ಲಿಟ್ಟನ್ ಒಂದು ಈ ಕಾಯ್ದೆಯನ್ನು ಜಾರಿಗೊಳಿಸ್ತಾರೆ ಸ್ನೇಹಿತರೆ 1878ರಲ್ಲಿ. ಇದನ್ನು ಯಾಕಪ್ಪ ಅಂದ್ರೆ ಇದನ್ನು ಇನ್ನೊಂದು ಹೆಸರು ಕರೀತಾರೆ, ಏನಂತಾರೆ ಇದನ್ನ ಗ್ಯಾಗಿಂಗ್ ಆಕ್ಟ್ ಅಂತ ಕೂಡ ಕರೀತಾರೆ. ಈ ಕಾಯ್ದೆಗಿರೋ ಇನ್ನೊಂದು ಹೆಸರು ಗ್ಯಾಗಿಂಗ್ ಆಕ್ಟ್ ಅಂತ ಕರೀತಾರೆ. ಅಂದ್ರೆ ಬಾಯಿ ಮುಚ್ಚಿಸುವ ಕಾಯ್ದೆ, ಬಾಯಿ ಮುಚ್ಚಿಸುವ ಒಂದು ಕಾಯ್ದೆ ಅಂತ ಕರೀತಾರೆ. ಯಾವುದನ್ನ? ಈ ಸ್ಥಳೀಯ ಭಾಷಾ ಪತ್ರಿಕೆ ಕಾಯ್ದೆ. ಅಂದ್ರೆ ನಮ್ಮ ಭಾರತದ ಪತ್ರಿಕೆಗಳನ್ನ ಒಂದು ರಿಸ್ಟ್ರಿಕ್ಷನ್ ಹಾಕೋದು, ನಿಯಂತ್ರಣ ಮಾಡೋದು ಈ ಕಾಯ್ದೆ ಉದ್ದೇಶ ಐತಿ. ಯಾಕಪ್ಪ ಅಂದ್ರೆ ಬ್ರಿಟಿಷ್ ಸರ್ಕಾರದ ನೀತಿಗಳನ್ನ ನಮ್ಮ ಪತ್ರಿಕೆಗಳು ಬಹಳಷ್ಟು ಟೀಕೆ ಮಾಡ್ತಾ ಇದ್ರು. ಹೀಗಾಗಿ ಇದನ್ನ ಲಾರ್ಡ್ ಲಿಟ್ಟನ್ ಅವರು ಜಾರಿಗೆ ತರ್ತಾರೆ 1878ರಲ್ಲಿ. ಗ್ಯಾಗಿಂಗ್ ಆಕ್ಟ್ ಅಂತ ಕರೀತಾರೆ. ಇದು ಬ್ರಿಟಿಷ್ ಸರ್ಕಾರ ನೀತಿಯನ್ನು ಮಾಡಿದಂಥ ಒಂದು ಟೀಕೆಯನ್ನು ಮಾಡ್ತಾರೆ ಪತ್ರಿಕೆ ಅಂತಾರೆ. ಪತ್ರಿಕೆಗಳ ಒಂದು ಸೊಕ್ಕು ಮುರಿಯುವ ಕಾಯ್ದೆ ಅಂತ ಕೂಡ ಕರೀತಾರೆ ಇದನ್ನ. ಬಟ್ ಇದನ್ನು ಅಂತಿಮವಾಗಿ ರದ್ದು ಮಾಡಿದಂಥ ವೈಸ್ರಾಯ್ ಯಾರಂತ ಅದು ಕೂಡ ಪ್ರಶ್ನೆ ಆಗಿದೆ. ಯಾರಪ್ಪ ಇದನ್ನು ರದ್ದು ಮಾಡಿದವರು? ಲಾರ್ಡ್ ರಿಪ್ಪನ್ ಅವರು. ಲಾರ್ಡ್ ರಿಪ್ಪನ್ ಅವರು ವೈಸ್ರಾಯ್ದಾಗ ಈ ಕಾಯ್ದೆನ ರದ್ದು ಮಾಡ್ತಾರೆ. ಮುಂದಿನ ಪ್ರಶ್ನೆ, ದತ್ತು ನೀತಿಯನ್ನ ಅಥವಾ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನ ಜಾರಿಗೆ ತಂದವರು ಯಾರು? ತಂದಂತ ಒಬ್ಬ ಗವರ್ನರ್ ಜನರಲ್ ಯಾರಪ್ಪ ಒಂದು ಪ್ರಶ್ನೆ ಕೇಳಿದಾನೆ. ನಿಮಗೆಲ್ಲ ಗೊತ್ತಿದೆ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತ ಒಂದು ನೀತಿಯನ್ನು ಜಾರಿಗೊಳಿಸ್ತಾರೆ ಸ್ನೇಹಿತರೆ. ಯಾರಪ್ಪ ತಂದವರು ಅಂದ್ರೆ ಆಪ್ಷನ್ ಎ ಇದೆಲ್ಲ ಲಾರ್ಡ್ ಡಾಲ್ಹೌಸಿ ಇಸ್ ರೈಟ್ ಆನ್ಸರ್. ಏನ್ರಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂದ್ರೆ, ಭಾರತದ ರಾಜ ಅಥವಾ ಒಬ್ಬ ಆಡಳಿತ ನಡೆಸೋರು ತಮ್ಮ ಸ್ವಂತ ಮಕ್ಕಳು ವಾರಸುದಾರ ಇಲ್ಲಕಂದ್ರೆ ಇನ್ನೊಬ್ಬರ ದತ್ತು ಮಕ್ಕಳಿಗೆ ತುಂಬ ಆಡಳಿತ ಮಾಡ್ತಾರಕ್ಕೆ ಅವಕಾಶ ಕೊಡ್ತಿದ್ದಾರೆ ಯಾರು? ಬ್ರಿಟಿಷರು. ಅದೇ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ. ಯಾಕೆ ತಂದ್ರಪ್ಪ ಅಂದ್ರೆ ಇದನ್ನು ಬ್ರಿಟಿಷರು ಸಾಮ್ರಾಜ್ಯ ಒಂದು ಕಬಳಿಸಲು ಬ್ರಿಟಿಷರು ಜಾರಿಗೆ ತಂದಂಥ ಒಂದು ಯೋಜನೆ ಯಾವುದು? ಇದು ದತ್ತು ಮಕ್ಕಳಿಗೆ 1848ರಲ್ಲಿ. ಯಾವ ವರ್ಷ ಬಂದಿದ್ದು? 1848ರಲ್ಲಿ ಇದನ್ನು ಜಾರಿಗೊಳಿಸಿರೋದು ಕರಿತೀವಿ ಸ್ನೇಹಿತರೆ. ಹಾಗಾದರೆ ಈ ದತ್ತು ಮಕ್ಕಳ ಹಕ್ಕಿಗೆ ನೀತಿ ಒಳಪಟ್ಟ ಮೊದಲ ಒಂದು ಮನೆತನ ಯಾವುದಪ್ಪ ಅಂದ್ರೆ ಅದು ಸತಾರ ರಾಜ ಮನೆತನ. ಯಾವ ವರ್ಷ? 1848ರಲ್ಲಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯ ಒಂದು ಒಳಪಟ್ಟಂತ ಮೊದಲ ರಾಜ ಅದು ಸತಾರ. ಒಬ್ಬ ರಾಜ ಮನೆತನ ಸ್ವಂತ ಮಕ್ಕಳಿಗೆ ಇದ್ದಿಲ್ಲ. ಬಟ್ ಹೀಗಾಗಿ ಆ ಸಾಮ್ರಾಜ್ಯ ಯಾರ ಪಾಲೈತೆ? ಅದು ಬ್ರಿಟಿಷರ ಪಾಲೈತೆ ಅಂತ ಕರಿತೇವೆ. ಅದೇ ರೀತಿ ಇದರ ವಿರುದ್ಧ ಹೋರಾಡದಂಥ ಪ್ರಮುಖ ಮನೆತನಗಳನ್ನು ನೋಡಿದ ಸ್ನೇಹಿತರೆ ನಾವು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ಯಾರು? ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಹೆಸರು ಕೇಳೋ ಸ್ನೇಹಿತರೆ. ಇವರು 1857 ದಂಗೆಯಲ್ಲಿ ಹೋರಾಟ ಮಾಡೋದಂಥ ಒಬ್ಬ ರಾಣಿ. ಯಾಕಪ್ಪ? ಇವರು ಕೂಡ ದತ್ತು ಮಕ್ಕಳು ತೊಗೊಂಡಿರು, ಬಟ್ ಅದರ ವಿರುದ್ಧ ಹೋರಾಟ ಮಾಡಿದ್ರು. ನೆಕ್ಸ್ಟ್ ಅದೇ ರೀತಿ ಕರ್ನಾಟಕದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ. ಯಾರು? ಕಿತ್ತೂರು ರಾಣಿ ಚೆನ್ನಮ್ಮ ಅಂತ ಕರಿತೀವಿ ಸ್ನೇಹಿತರೆ. ಕಿತ್ತೂರು ರಾಣಿ ಚೆನ್ನಮ್ಮ ಅವರು ಕೂಡ ಈ ದತ್ತು ಮಕ್ಕಳಿಗೆ ನೀತಿ ವಿರುದ್ಧ ಹೋರಾಟ ಮಾಡಿದಂಥ ಒಬ್ಬ ಮಹಿಳೆ. ಅಂತಿಮವಾಗಿ ಇದನ್ನ ರದ್ದು ಮಾಡ್ತಾರಪ್ಪ. ಯಾವಾಗ ರದ್ದು ಮಾಡ್ತಾರೆ ಅಂದ್ರೆ 1858ರಲ್ಲಿ ಈ ಕಾಯ್ದೆನ ರದ್ದು ಮಾಡ್ತಾರ. ಸ್ವಲ್ಪ ರಿವಿಷನ್ ನೋಡ್ರಿ. ದತ್ತು ಮಕ್ಕಳಿಗೆ ಹಕ್ಕಿನ ನೀತಿಯನ್ನು ಜಾರಿಗೊಳಿಸಿದಂಥವ್ರು ಯಾರಿ? ಲಾರ್ಡ್ ಡಾಲ್ಹೌಸಿ. ಯಾವ ವರ್ಷ ಅಂದ್ರೆ 1848ರಲ್ಲಿ. ಏನು ಉದ್ದೇಶ ಏನಾಗಿತ್ತು? ಭಾರತದ ಸಾಮ್ರಾಜ್ಯವನ್ನ ಕಬಳಿಸುವ ಉದ್ದೇಶ ಆಗಿತ್ತು. ಈ ನೀತಿ ಒಳಪಟ್ಟ ಮೊದಲ ರಾಜ ಸತಾರ ಅಂತ ಕರಿತೀವಿ. ಅದೇ ರೀತಿ ರಾಣಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಆಗಿರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರ್ಬೋದು, ಇವರೆಲ್ಲ ಯಾವುದರ ವಿರುದ್ಧ ಇದೇ ಒಂದು ನೀತಿ ವಿರುದ್ಧ ಹೋರಾಟಗಳದಂಥವ್ರು. ಅಂತಿಮವಾಗಿ ಈ ಕಾಯ್ದೆ ರದ್ದು ಮಾಡ್ತಾರೆ
58ರಲ್ಲಿ. ಮುಂದಿನ ಪ್ರಶ್ನೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಮೊದಲ ಒಂದು ಅಧಿವೇಶನ ಎಲ್ಲಿ ನಡೆಯುತ್ತೆ ಕೇಳ್ತಾರೆ ಸ್ನೇಹಿತರೆ. ರಾಷ್ಟ್ರೀಯ ಕಾಂಗ್ರೆಸ್ ತನ್ನ ಮೊದಲ ಅಧಿವೇಶನ, ತನ್ನ ಮೊದಲ ಮೀಟಿಂಗ್ ಎಲ್ಲಿ ಸೇರಿರುತ್ತೆ? ಆಪ್ಷನ್ ಎ ಮದ್ರಾಸ್, ಆಪ್ಷನ್ ಬಿ ಕಲ್ಕತ್ತಾ, ಆಪ್ಷನ್ ಸಿ ಬಾಂಬೆ, ಆಪ್ಷನ್ ಡಿ ದೆಹಲಿ ಅಂತ ಕೊಟ್ಟಿದ್ದಾನೆ. ಸರಿ ಉತ್ತರ ಯಾವಪ್ಪ ಅಂದ್ರೆ ಆಪ್ಷನ್ ಸಿ ಇದೆಲ್ಲ ಬಾಂಬೆ. ಇಂದಿನ ಮುಂಬೈ ಅಂತ ಕರಿತೇವೆ, ಒಂದು ಬಾಂಬೆ ಅಂತ ಕರಿತಾ ಇದ್ದೀವಿ. ರಾಷ್ಟ್ರೀಯ ಕಾಂಗ್ರೆಸ್ ತನ್ನ ಮೊಟ್ಟ ಮೊದಲ ಒಂದು ಅಧಿವೇಶನವನ್ನು ಸೇರಿದ ಬಾಂಬೆ ಯಾವ ವರ್ಷ? 1885ರಲ್ಲಿ. ಕಾಂಗ್ರೆಸ್ ಪಕ್ಷ ಸ್ಥಾಪನೆ ಆಗೋದು ಕೂಡ 1885ರಲ್ಲಿ. ಅವಾಗ ಏನು ಮಾಡ್ತಾರೆ, ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನ ನಡೀತದೆ. ಇಲ್ಲಿ ಭಾಗವಹಿಸಿದವರ ಸಂಖ್ಯೆ ಕೇವಲ 72 ಜನ ಭಾಗವಹಿಸಿರ್ತಾರೆ. ಅಧ್ಯಕ್ಷರಾಗಿ ಯಾರನ್ನು ನೇಮಕ ಮಾಡ್ತಾರೆ? WC ಬ್ಯಾನರ್ಜಿ ಅವರನ್ನ. ಯಾರು? WC ಬ್ಯಾನರ್ಜಿ ಅವರನ್ನ ಅಧ್ಯಕ್ಷರಾಗಿ ನೇಮಕ ಮಾಡ್ತಾರೆ. ಈ ಮೊದಲ ಕಾಂಗ್ರೆಸ್ ಅಧಿವೇಶನ ನಡೆದು 1885ರಲ್ಲಿ ಬಾಂಬೆದಾಗ ನಡೀತದೆ. 72 ಜನ ಭಾಗವಹಿಸಿದ್ರು. ಮೊದಲ ಅಧ್ಯಕ್ಷರಾಗಿ WC ಬ್ಯಾನರ್ಜಿ ಅಂತ ಹೇಳ್ತೀವಿ. ಹಾಗಾದ್ರೆ ಕಾಂಗ್ರೆಸ್ ಪಕ್ಷ ಸ್ಥಾಪನೆ ಆಗೋದು 1885ರಲ್ಲಿ. ಸ್ಥಾಪಕರು ಎ.ಓ. ಹ್ಯೂಮ್ ಅಂತ ಕರಿತೀವಿ. ಯಾರು? ಎ.ಓ. ಹ್ಯೂಮನ್ ಅವರು ಈ ಒಂದು ಕಾಂಗ್ರೆಸ್ ಪಕ್ಷನ ಸ್ಥಾಪನೆ ಮಾಡ್ತಾರೆ. ಅದೇ ರೀತಿ ಪ್ರತಿ ವರ್ಷ ಅಧಿವೇಶನ ಹಾಕೋತೋಗಿದೆ. ಮೊದಲ ಅಧಿವೇಶನ ಅಧ್ಯಕ್ಷರು WC ಬ್ಯಾನರ್ಜಿ ಅಂದ್ರೆ ಮೊದಲ ಮಹಿಳಾ ಅಧ್ಯಕ್ಷರು. ಈಗ ತಾನೇ ಹೇಳಿದೆವು, ಯಾರು? ಅನಿ ಬೆಸೆಂಟ್ ಅವರು ಈ ಕಾಂಗ್ರೆಸ್ನ ಅಧ್ಯಕ್ಷತೆ ವಹಿಸಿದ ಮೊದಲ ಮಹಿಳೆ. ಮೊದಲ ಭಾರತದ ಮಹಿಳೆ ಅಂದ್ರೆ ಅದು ಯಾರಪ್ಪ ಅಂದ್ರೆ, ಮೊದಲ ಭಾರತದ ಮಹಿಳೆ ಯಾರಂದ್ರೆ ಸರೋಜಿನಿ ನಾಯ್ಡು. ಸರೋಜಿನಿ ನಾಯ್ಡು ಅಂತ ಕರಿತೀವಿ ಸ್ನೇಹಿತರೆ. ಇವರು ಭಾರತದ ಮೊದಲ ಮಹಿಳಾ ಅಧ್ಯಕ್ಷತೆ ಕರಿತೇವೆ. ಮುಂದಿನ ಪ್ರಶ್ನೆ, ಬಂಗಾಳ ವಿಭಜನೆಯನ್ನು ಯಾರು ಜಾರಿಗೊಳಿಸಿದರು? ಬಂಗಾಳದ ವಿಭಜನೆಯನ್ನು ಜಾರಿ ಮಾಡಿದಂಥ ಒಬ್ಬ ವೈಸ್ರಾಯ್ ಯಾರಿತ ಒಂದು ಪ್ರಶ್ನೆ ಕೇಳಿದಾನೆ. ಯಾರಪ್ಪ ಬಂಗಾಳದ ವಿಭಜನೆ ಮಾಡಿದಾಗ ಯಾರಿದ್ರು ಗವರ್ನರ್ ಜನರಲ್ ಅಂದ್ರೆ ಆಪ್ಷನ್ ಎ ಇದೆಯಲ್ಲ ಲಾರ್ಡ್ ಕರ್ಜನ್ ಅವರು. ಲಾರ್ಡ್ ಕರ್ಜನ್ ಅವ್ರು ಏನು ಮಾಡ್ತಾರೆ? 1905ರಲ್ಲಿ 1905 ಅಕ್ಟೋಬರ್ 16ರಂದು 1905 ಅಕ್ಟೋಬರ್ 16ರಂದು ಬಂಗಾಳದ ವಿಭಜನೆ ರದ್ದು ಮಾಡ್ತಾರೆ ಸ್ನೇಹಿತರೆ. 2 ಬಂಗಾಳ ಮಾಡ್ತಾರೆ. ಒಂದು ಪೂರ್ವ ಬಂಗಾಳ, ಇನ್ನೊಂದು ಪಶ್ಚಿಮ ಬಂಗಾಳ ಅಂತ ಹೊಡಿತಾರೆ ಸ್ನೇಹಿತರೆ. ಪೂರ್ವ ಬಂಗಾಳದ ರಾಜಧಾನಿ ಯಾವ್ದು ಇರ್ತದೆ? ಪೂರ್ವ ಬಂಗಾಳದ ರಾಜಧಾನಿ ಢಾಕಾ ಮಾಡ್ತಾರೆ ಪೂರ್ವ ಬಂಗಾಳದು. ಪಶ್ಚಿಮ ಬಂಗಾಳದು ಪ್ರಸ್ತುತ ನಮ್ಮಲ್ಲಿ ಇದೆ ಪಶ್ಚಿಮ ಬಂಗಾಳ. ಪಶ್ಚಿಮ ಬಂಗಾಳದು ಪೂರ್ವ ಬಂಗಾಳ ರಾಜಧಾನಿ ಢಾಕಾ, ಆದರೆ ಪಶ್ಚಿಮ ಬಂಗಾಳ ರಾಜಧಾನಿ ಕಲ್ಕತ್ತಾ ಮಾಡ್ತಾರೆ. ಬಟ್ ಯಾಕೆ ಈ ವಿಭಜನೆ ಮಾಡ್ತಾರೆ ಅಂದ್ರೆ ಅವ್ರ ಮುಖ್ಯ ಉದ್ದೇಶ ಏನಾಗಿತ್ತು? ರಾಷ್ಟ್ರೀಯತೆಯನ್ನು ಹತ್ತಿಕ್ಕಬೇಕಾಗಿತ್ತು. ಹಿಂದೂ ಮುಸ್ಲಿಮರ ಒಂದು ಒಗ್ಗಟ್ಟನ್ನು ಮುರಿಬೇಕಂತೆ ಲಾರ್ಡ್ ಕರ್ಜನ್ ಒಂದು ಈ ಬಂಗಾಳದ ವಿಭಜನೆ ಮಾಡ್ತಾರೆ. ಈ ಚಿತ್ರದಿದೆ ನೋಡಿ, ರೆಡ್ ಆಗಿ ತೋರಿಸೋದು, ಬ್ಲ್ಯಾಕ್ ಆಗಿ ತೋರಿಸೋದು, 2 ರೀತಿ ಬಂಗಾಳದ ವಿಭಜನೆ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡಲಾಗಿದೆ. ಬಟ್ ಅಂತಿಮವಾಗಿ ಬಂಗಾಳದ ವಿಭಜನೆ ರದ್ದು ಮಾಡ್ತಾರೆ ಯಾವ ವರ್ಷದ್ದು? 1911ರಲ್ಲಿ. ಬಟ್ ರದ್ದು ಮಾಡಿದಾಗಿದ್ದಂಥ ವೈಸ್ರಾಯ್ ಬೇರೆದವರಿದ್ರು ಯಾರು? 2ನೇ ಹಾರ್ಡಿಂಜ್. ಕ್ವಶನ್ ಭಾಷೆ ಕೇಳಿದಾಗ ನೆನಪಿಡಬೇಕು. ಬಂಗಾಳದ ವಿಭಜನೆ ರದ್ದು ಮಾಡಿದ ವೈಸ್ರಾಯ 2ನೇ ಹಾರ್ಡಿಂಜ್. ಬಂಗಾಳದ ವಿಭಜನೆ ಮಾಡಿದಂಥ ವೈಸ್ರಾಯ್ ಲಾರ್ಡ್ ಕರ್ಜನ್. ಬಂಗಾಳದ ವಿಭಜನೆ ಆದಂಥ ವರ್ಷ 1905 ಆದ್ರೆ ರದ್ದಾಗೋದು 1911ರಲ್ಲಿ. ಸ್ನೇಹಿತರೆ, ಇಲ್ಲಿಯವರೆಗೆ ಇತಿಹಾಸದಲ್ಲಿ ಕೇಳಿರುವಂಥ ಪ್ರಮುಖ ಪ್ರಶ್ನೆಗಳನ್ನು ಒಂದೊಂದೇ ಡಿಸ್ಕಸ್ ಮಾಡಿವೆ ಸ್ನೇಹಿತರೆ. ವಿಡಿಯೋ ನಿಮಗೆ ಏನಾದರೂ ಇಷ್ಟವಾದರೆ ಇನ್ನೂ ಯಾವ ಒಂದು ವಿಷಯದ ಮೇಲೆ ಕ್ವಶನ್ಗಳನ್ನು ರೆಡಿ ಮಾಡುತ್ತೇವೆ ಸ್ನೇಹಿತರೆ, ಕಮೆಂಟ್ ಮಾಡಿ. ಆ ವಿಡಿಯೋದ ಮೇಲೆ ಕ್ವಶನ್ಗಳನ್ನು ಡಿಸ್ಕಸ್ ಮಾಡಿ ತಗೋಣ ಸ್ನೇಹಿತರೆ. ಎಲ್ಲರಿಗೂ ಧನ್ಯವಾದಗಳು.